ಈಗ ಇಳಿಜಾರಿನ ಪದರದ ಕಡೆಗೆ ನಮ್ಮ ಗಮನವನ್ನ ಹರಿಸೋಣ. ಈ ಪದರವು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿನ ಭೂಪ್ರದೇಶದ ಕಡಿದಾದತೆಯನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡ್ತದೆ. ಇದು ವಿವಿಧ ಯೋಜನಾ ಪರಿಗಣನೆಗಳಿಗೆ ನಿರ್ಣಾಯಕವಾಗಿದೆ. ಲೆಜೆಂಡ್ ಬಟನ್ ಅನ್ನು ಕ್ಲಿಕ್ ಮಾಡುವುದರಿಂದ ವಿವಿಧ ಇಳಿಜಾರು ವರ್ಗಗಳು ಮತ್ತು ಅವುಗಳ ಅನುಗುಣವಾದ ಬಣ್ಣಗಳು ಬಹಿರಂಗಗೊಳ್ಳುತ್ತವೆ. ಹಳದಿ ಪ್ರದೇಶಗಳು 8ರಿಂದ 15% ಕಡಿದಾದ ಇಳಿಜಾರುಗಳನ್ನು ಪ್ರತಿನಿಧಿಸುತ್ತವೆ ಎಂದು ನಾವು ನೋಡಬಹುದು. ಆದರೆ ಕಡು ಹಸಿರು ಪ್ರದೇಶಗಳು 0ಯಿಂದ ಅತ್ಯಂತ ಸೌಮ್ಯವಾದ ಇಳಿಜಾರುಗಳನ್ನು ಸೂಚಿಸುತ್ತವೆ. ನಕ್ಷೆಯನ್ನು ನೋಡುವಾಗ ನಮ್ಮ ಗ್ರಾಮ ಪಂಚಾಯಿತಿ ಸೌಮ್ಯದಿಂದ ಮಧ್ಯಮದವರೆಗಿನ ವಿವಿಧ ಇಳಿಜಾರುಗಳನ್ನು ಹೊಂದಿವೆ ಎಂದು ನಾವು ನೋಡಬಹುದು. ಆದಾಗ್ಯೂ ನೆರೆಯ ಪ್ರದೇಶಗಳಲ್ಲಿ ಕಡಿದಾದ ಇಳಿಜಾರುಗಳನ್ನು ಸೂಚಿಸುವ ಕೆಲವು ಕೆಂಪು ತೇಪೆಗಳೂ ಇವೆ. ಈ ಪ್ರದೇಶಗಳು ಕಡಿದಾದ ಇಳಿಜಾರುಗಳನ್ನು ಏಕೆ ಹೊಂದಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಾವು ಸ್ವೈಪ್ ಉಪಕರಣವನ್ನು ಬಳಸಬಹುದು. ಸ್ವೈಪ್ ಉಪಕರಣವನ್ನು ಸಕ್ರಿಯಗೊಳಿಸುವ ಮೂಲಕ ಮತ್ತು ಸ್ಲೈಡರ್ ಅನ್ನು ಚಲಿಸುವ ಮೂಲಕ ನಾವು ಇಳಿಜಾರಿನ ಪದರವನ್ನು ಉಪಗ್ರಹ ಚಿತ್ರಣದೊಂದಿಗೆ ಹೋಲಿಸಬಹುದು. ನಾವು ಸ್ವೈಪ್ ಮಾಡುವಾಗ ಕೆಂಪು ತೇಪೆಗಳು ಗುಡ್ಡಗಾಡು ಪ್ರದೇಶಗಳೊಂದಿಗೆ ಹೊಂದಿಕೆಯಾಗುವುದನ್ನು ನಾವು ನೋಡಬಹುದು. ಬೆಟ್ಟದ ಪ್ರದೇಶಗಳು ಸ್ವಾಭಾವಿಕವಾಗಿ ಬಯಲು ಅಥವಾ ಪ್ರಸ್ಥಭೂಮಿಗಳಿಗೆ ಹೋಲಿಸಿದರೆ ಕಡಿದಾದ ಇಳಿಜಾರುಗಳನ್ನು ಹೊಂದಿರುವುದರಿಂದ ಇದು ಅರ್ಥಪೂರ್ಣವಾಗಿದೆ. ಭೂಪ್ರದೇಶದ ಇಳಿಜಾರನ್ನು ಅರ್ಥ ಮಾಡಿಕೊಳ್ಳುವುದು ವಿವಿಧ ಯೋಜನಾ ಅಂಶಗಳಿಗೆ ನಿರ್ಣಾಯಕವಾಗಿದೆ. ಉಪಗ್ರಹ ಚಿತ್ರಣ ಮತ್ತು ಇತರ ವಿಷಯಾಧಾರಿತ ಪದರಗಳೊಂದಿಗೆ ಇಳಿಜಾರಿನ ಪದರವನ್ನು ವಿಶ್ಲೇಷಿಸುವ ಮೂಲಕ ನಾವು ಭೂಪ್ರದೇಶ ಮತ್ತು ವಿವಿಧ ಭೂ ಬಳಕೆಯ ಅಭ್ಯಾಸಗಳು ಮತ್ತು ಅಭಿವೃದ್ಧಿ ಚಟುವಟಿಕೆಗಳಿಗೆ ಅದರ ಪರಿಣಾಮಗಳ ಬಗ್ಗೆ ಸಮಗ್ರ ತಿಳುವಳಿಕೆಯನ್ನು ಪಡೆಯಬಹುದು.